ಹಾಯ್ ಫ್ರೆಂಡ್ಸ್, ಇದು ಮಡಿಕೇರಿ ಟ್ರಿಪ್ಪು ಡೇ 2 ವ್ಲಾಗ್ ಕಂಟಿನ್ಯೂಷನ್ ಇರುತ್ತೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಆಗ್ತಾಯಿದ್ದೀನಿ. ನಾವು ಗ್ಲಾಸ್ ಹೌಸ್ ಮುಗಿಸ್ಕೊಂಡು ಬಂದಿದ್ದೆ ಸ್ಟ್ರೈಟು ಮುಗಿಲ್ಪೇಟೆಗೆ. ಆ್ಯಕ್ಚುಲಿ ಮುಗಿಲ್ಪೇಟೆ ನೋಡಬೇಕಂತಲೇ ನಾವು ಈ ಸಲ ಮಡಿಕೇರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ನಾವು ಈ ಪ್ಲೇಸ್ ಮಿಸ್ ಮಾಡ್ಕೊಂಬಿಟ್ಟಿದ್ರಿ. ಬಟ್ ಇವಾಗೆಲ್ಲ ರೀಲ್ಸಲ್ಲೆಲ್ಲ ನೋಡಿ ನಂಗೆ ತುಂಬ ಇಷ್ಟ ಆಗಿತ್ತು. ಈ ಒಂದು ಪ್ಲೇಸ್ಗೋಸ್ಕರನೇ ನಾವು ಮತ್ತೆ ಇಡೀ ಮಡಿಕೇರಿ ಟ್ರಿಪ್ನೇ ನಾವು ಅರೇಂಜ್ ಮಾಡಿಕೊಂಡು ಹೋಗಿದ್ದು. ಸಖತ್ತಾಗಿದೆ ಫ್ರೆಂಡ್ಸ್, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಗೆ ಅಲ್ಲಿಂದ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಆದರೆ ಅಷ್ಟು ದುಡ್ಡು ಕೊಟ್ಟು ಹೋದ್ರೇನು ನಿಜವಾಗ್ಲೂ ಸ್ವರ್ಗನ ನೋಡಿಕೊಂಡು ಬರೋ ಥರ ಇರುತ್ತೆ. ಫುಲ್ಲು ಫಾಗ್ ಇರುತ್ತೆ. ಬಟ್ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಲ್ಲಿ ನಮಗೆ ಟೈಮ್ ಕೊಡಲ್ಲ. ಮೇ ಬಿ ಹಾಫ್ ಆನ್ ಅವರು 20 ಮಿನಿಟ್ಸು ಅಷ್ಟೇ ಅನಿಸುತ್ತೆ. ಅಷ್ಟರಲ್ಲಿ ನಾವು ನೋಡಿಕೊಂಡು ವಾಪಸ್ ಬಂದುಬಿಡಬೇಕು. ಆದರೆ ಯಾರಾದರೂ ಮಡಿಕೇರಿ ಟ್ರಿಪ್ ಹೋದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಲೇಬೇಡಿ ಫ್ರೆಂಡ್ಸ್. ಕಂಪಲ್ಸರಿ ಈ ಪ್ಲೇಸ್ನ ನೋಡ್ಕೊಂಬನ್ನಿ. ಆವಾಗಲೇ ಮಡಿಕೇರಿ ಟ್ರಿಪ್ಪು ಫುಲ್ ಆಗಿದೆ ಅಂತ ನಿಮಗೆ ಅನಿಸೋದು. ಇಲ್ಲಾಂದರೆ ನಿಜವಾಗ್ಲೂ ಮಡಿಕೇರಿ ಟ್ರಿಪ್ ಫುಲ್ ಆಗೋಲ್ಲ. ಅಷ್ಟು ಚೆನ್ನಾಗಿದೆ. ನಾನು ಅಷ್ಟೇ ಹೇಳ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ವಿಸಿಟ್ ಮಾಡಿದ್ದಾರೆ ನಾನು ನೋಡ್ದಂಗೆ. ಯಾರು ಮಾಡಿಲ್ವೋ ಮಡಿಕೇರಿಗೆ ಹೋದಾಗ ಈ ಸಲ ಮಿಸ್ ಇಲ್ದಿರ ಮುಗಿಲ್ಪೇಟೆನ ವಿಸಿಟ್ ಮಾಡ್ಕೊಂಬನ್ನಿ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಫೋಟೋಶೂಟ್ ಮಾಡಿದ್ವಿ. ಅಷ್ಟು ಕಷ್ಟಪಟ್ಟು ಹೋಗಿದ್ದಕ್ಕೂ ನಮಗೆ ಫುಲ್ ಸ್ಯಾಟಿಫಿಕೇಷನ್ ಆಯಿತು ಫ್ರೆಂಡ್ಸ್. ಅದು ಹೋಗೋ ರೂಟೆಲ್ಲ ತುಂಬ ರಿಸ್ಕಿಯಾಗಿದೆ. ಮತ್ತು ಜೀಪಲ್ಲಿ ಹೋಗಬೇಕು, ಅದು ದಡ ಬಡ ಅಂತೆಲ್ಲ ಎಗರಿಸುತ್ತೆ. ನಾವು ಹೋಗ್ತಾ ಅಯ್ಯೋ ಹಿಂಗೆ ಕಷ್ಟಪಟ್ಟು ಹೋಗಬೇಕಾ ಅಂತ ಅಂದ್ಕೊಂಡು ಹೋಗ್ತಿದ್ವಿ. ಬಟ್ ಆದರೆ ಹೋಗಿ ರೀಚ್ ಆದಮೇಲೆ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಜವೂ ಆಗೋಲ್ಲ. ನೀವು ಫೋಟೋಸಲ್ಲಿ ನೋಡ್ತಾ ಇರ್ಬೋದು. ಫೋಟೋಶೂಟ್ ಮಾಡೋಕ್ಕಾಗಲಿ, ರೀಲ್ಸ್ ಮಾಡೋಕ್ಕಾಗಲಿ, A1 ಪ್ಲೇಸ್ ಅಂದರೆ ಅದು ಮುಗಿಲ್ಪೇಟೆನೇ. ನಾವು ಮುಗಿಲ್ಪೇಟೆ ಮುಗಿಸ್ಕೊಂಡು ಆಮೇಲೆ ಬಂದು ಮಧ್ಯಾಹ್ನದ ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪ್ಲೇಸ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.